ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. TV9 ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಖ್ಯಮಂತ್ರಿ ಕಚೇರಿಯಲ್ಲೂ ಭಾರೀ ಬದಲಾವಣೆ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಬಗ್ಗೆನೂ ಕೂಡ ಹೈಕಮಾಂಡ್ ಸಲಹೆ. ಗೋವಿಂದರಾಜ್ ಬಳಿಕ ಇನ್ನಿತರರಿಗೂ ಕೂಡ ಕೋಕ್ ಸಾಧ್ಯತೆ ಇದೆ. ಸೂಕ್ತ ಅಧಿಕಾರಿಗಳ ನೇಮಕದ ಬಗ್ಗೆನೂ ಕೂಡ ಸೂಚನೆಯ ನಿರೀಕ್ಷೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಹೈ ವೋಲ್ಟೇಜ್ ಸಭೆ ಇದು. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ TV9 ನಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಮುಖ್ಯಮಂತ್ರಿ ಕಚೇರಿಯಲ್ಲೂ ಕೂಡ ಭಾರೀ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ನೀಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಏನಿದು ಬದಲಾವಣೆ ಪರವಾನೆ ನಡೆದು ಹೋಗುತ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ? ಇವತ್ತಿನ ಸಭೆಯಲ್ಲಿ ಏನೇನು ಆಗಬಹುದು, ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಪ್ರಮೋದ್? ಚೈತ್ರ, ಈಗ ಕಾಲ್ ತುಳಿತದ ಪ್ರಕರಣ ಆದ ಬಳಿಕ ಬಹುಶಃ ಸಾಕಷ್ಟು ವಿಳಂಬವಾಗ್ತಾ ಇರುವಂತಹ ಸಂಪುಟ ವಿಸ್ತರಣೆ ಸೇರಿದಂತೆ ಬೇರೆ ಬೇರೆ ಸರ್ಜರಿಗಳೇನಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಅದೀಗೆಲ್ಲ ಒಂದು ಕಡೆಗೆ ಆಗುವಂಥ ಸಾಧ್ಯತೆಗಳು, ಲಕ್ಷಣಗಳು ತುಂಬ ದಟ್ಟವಾಗಿ ಕಂಡುಬರ್ತಾ ಇದೆ. ಪ್ರಮುಖವಾಗಿ ಇವತ್ತು ಒಂದು ಪ್ರಮುಖವಾದಂಥ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ ಮತ್ತು CM DCM ಸಭೆ ಕೂಡ ಇದೆ. ಈ ಸಭೆಗೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಯಾಕೆಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಸಂಪೂರ್ಣ ವಿವರವನ್ನು ಪಡೆಯೋದಕ್ಕೆ ರಾಹುಲ್ ಗಾಂಧಿ ಮುಂದಾಗ್ತಾ ಇದ್ದಾರೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಈ ಘಟನೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರಮುಖವಾಗಿ ಜನಗಳಿಗೆ ಏನು ಭಾವನೆ ಇದೆ ಅದರಲ್ಲೂ ಕೂಡ ಸರ್ಕಾರಕ್ಕೆ ವಿರೋಧವಾಗಿ, ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಸರ್ಜರಿ ಮಾಡೋದಕ್ಕೆ, ಪಕ್ಷಕ್ಕೆ ಮತ್ತು ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ನಮಗೆ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಪ್ರಮುಖವಾಗಿ ಹಿರಿಯರು ಅಂದರೆ ಈಗಾಗಲೇ BK ಹರಿಪ್ರಸಾದ್ ಮತ್ತು RV ದೇಶಪಾಂಡೆ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಬಗ್ಗೆ ಕೂಡ ಗಂಭೀರವಾದಂಥ ಸಲಹೆಗಳು ಕೇಳಿಬಂದಿದೆ. ಈ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಚೈತ್ರ, CMO ಏನಿದೆ ಅಂದರೆ ಮುಖ್ಯಮಂತ್ರಿಗಳ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ ಮೇಲೆ ಕೂಡ ಈಗ ಹೈಕಮಾಂಡ್ ನಿಗಾ ಇಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೇರವಾಗಿ ರಾಜಕೀಯ ಕಾರ್ಯದರ್ಶಿಗಳಿರ್ಬೋದು, ಅಥವಾ ಸಲಹೆಗಾರರಿರ್ಬೋದು, ಅಥವಾ ಪ್ರಮುಖವಾದಂಥ IAS ಅಧಿಕಾರಿಗಳಿರ್ಬೋದು, CMO ಅಧಿಕಾರಿಗಳಿರ್ಬೋದು, ಆ ಮಟ್ಟದಲ್ಲೂ ಕೂಡ ಅಂದರೆ CMO ಕಚೇರಿ ಏನಿದೆ ಅದರ ಮಟ್ಟದಲ್ಲೂ ಕೂಡ ಸಂಪೂರ್ಣವಾಗಿ ರೀಶಫಲ್ ಮಾಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಸೂಚನೆಗಳನ್ನು ಕೊಡುವಂಥ ನಿರೀಕ್ಷೆ ಕಾಣ್ಬರ್ತಾ ಇದೆ ಚೈತ್ರ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾಗತ್ತಾ, ಈ ಒಂದು ಪ್ರಶ್ನೆ ಸಾಕಷ್ಟು ತಿಂಗಳುಗಳಿಂದ, ಸಾಕಷ್ಟು ವರ್ಷಗಳಿಂದ, ಕಳೆದ 2 ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಈಗ ಬಹುಶಃ ಅದಕ್ಕೆ ಕಾಲ ಕೂಡಿ ಬಂದಿರುವಂಥ ಲಕ್ಷಣಗಳು ದಟ್ಟವಾಗಿ ಕಂಡುಬರ್ತಾ ಇದೆ. ಯಾಕೆಂದರೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ KPCC ಅಧ್ಯಕ್ಷ ಬದಲಾವಣೆ ಬಗ್ಗೆ ಕೂಡ ಗಂಭೀರವಾದಂಥ ಚರ್ಚೆ ಶುರುವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಈಗಾಗಲೇ ಕರೆಸಿಕೊಳ್ಳಲಾಗಿದೆ. ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ KPCC ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಟವರು. ಹಿಂದೆ ಕೂಡ ನೇರವಾಗಿಯೇ ಮಾತನಾಡಿದರು, ಅವಕಾಶ ಕೊಟ್ಟರೆ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ದಾರೆ. KPCC ಅಧ್ಯಕ್ಷ ಪಟ್ಟ ಕೂಡ ಚೇಂಜ್ ಆಗುವ ಸಾಧ್ಯತೆಗಳು, ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಚೈತ್ರ, CM ಮತ್ತು DCM ಅವರ ಖಾತೆಗೆ ಸಂಬಂಧಪಟ್ಟಂತೆ ಅಂದರೆ ಇಬ್ಬರ ಬಳಿ ಯಾವ್ಯಾವ ಖಾತೆ ಇದೆ ಆ ಖಾತೆಯೂ ಕೂಡ ರೀಶಫಲ್ ಆಗುತ್ತೆ. ಅಂದರೆ ಆ ಖಾತೆ ಬದಲಾವಣೆ ಆಗುವಂಥದ್ದು, ಅಥವಾ ಇನ್ನಿತರ ಹಿರಿಯ ನಾಯಕರು ಬಂದರೆ ಹಿರಿಯ ನಾಯಕರಿಗೆ ಅಲ್ಲಿ ಜವಾಬ್ದಾರಿ ಕೊಡುವಂಥದ್ದು, ಇಂಥ ಒಂದು ಖಾತೆ ಬದಲಾವಣೆ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್ ಒಲವನ್ನು ತೋರಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಅಲ್ಲಿಗೆ ಚೈತ್ರ, ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಸರ್ಜರಿಯನ್ನು ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ ಚೈತ್ರ. ರೈಟ್, ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದಾಗಲೇ ದೆಹಲಿಯಲ್ಲಿ ಇದ್ದಾರೆ. KPCC ಪಟ್ಟದ ರೇಸ್ ನಲ್ಲಿ ಹೇಗಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಇದನ್ನ ಹೊರತುಪಡಿಸಿ ಬೇರೆ ಯಾವ ಹಿರಿಯರಿಗೆ ಮನ್ನಣೆಯನ್ನ ಕೊಡುವಂತ ಸಾಧ್ಯತೆಗಳಿದೆ? ಏನೇನು ಮೇಜರ್ ಚೇಂಜಸ್ ಗಳು ಆಗಬಹುದು ರಿಪ್ಲೇಸ್ಮೆಂಟ್ ಅಂತ ಬಂದಾಗ? ಯಾರ ಹೆಸರುಗಳು ರೇಸ್ ನಲ್ಲಿದೆ ಅಂತ ಪ್ರಮೋದ್?